ಮನೆಯಲ್ಲೇ ಈಸಿಯಾಗಿ ಡ್ರೈ ಗೋಬಿ ಅಥವಾ ಕಾಲಿಫ್ಲವರ್ ಪಕೋಡನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ಹೂಕೋಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡು, ಆನಂತರ ಕುದಿಯೋ ನೀರಿಗೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಅದರಲ್ಲಿ ಕುದಿ ಬರೋವರೆಗೂ ಬಿಡಬೇಕು. ಆನಂತರ ಅದನ್ನು ಎತ್ತಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಅದು ಫುಲ್ ಕೂಲ್ ಆದಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ, ಒಂದು ಟೇಸ್ಟಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗಲೇ ಮಿಕ್ಸ್ ಮಾಡೋದ್ರಿಂದ ಇದಕ್ಕೆ ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆನಂತರ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸ್ಪೂನ್ ರೈಸ್ ಫ್ಲೋರ್, ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಕ್ರಿಸ್ಪಿ ಆಗಬೇಕು ಅಂದರೆ 1 ಸ್ಪೂನಷ್ಟು ರವೆನ ಸೇರಿಸ್ಕೊಂಡು, ಹಾಗೆ ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆನಂತರ ಕಾದಿರೋ ಎಣ್ಣೆಗೆ ಒಂದೊಂದೇ ಗೋಬಿನ ಬಿಟ್ಕೊಂಡು ಬರಬೇಕು. ನಾವು ಫುಲ್ ಹೈ ಫ್ಲೇಮಲ್ಲಿ ಇಟ್ಟು ಅದಕ್ಕೆ ಹಾಕಬೇಕು. ಅದರಿಂದ ಅದು ಕೆಳಗಡೆ ಅಂಟ್ಕೊಳ್ಳೋದಿಲ್ಲ. ನಾವೀಗ ಹಾಕಿದ ತಕ್ಷಣ ಅದನ್ನು ಸೌಟಲ್ಲಿ ಎತ್ತಕ್ಕೆ ಹೋಗಬಾರ್ದು. ಅದೇ ಹಾಗೆ ಮೇಲಕ್ಕೆ ಬಂದಿರುತ್ತೆ, ಆಗ ನಾವು ಅದನ್ನು ಎತ್ತಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಜಜ್ಜಿದಂಥ ಬೆಳ್ಳುಳ್ಳಿನ ಹಾಕಿ ಅದನ್ನು 2 ನಿಮಿಷ ಅದರಲ್ಲೇ ಫ್ರೈ ಆಗಿಬಿಡಬೇಕು. ಆನಂತರ ಅದನ್ನು ಗೋಬಿನ ಎಣ್ಣೆಯಿಂದ ಎತ್ತಿ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾದ ಡ್ರೈ ಗೋಬಿ ಅಥವಾ ಕಾಲಿಫ್ಲವರ್ ಪಕೋಡ ರೆಡಿಯಾಗಿಬಿಡುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಇದಷ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ಕಾಫಿ ಅಥವಾ ಟೀ ಜೊತೆ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ.